ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್. ನಾನಿವತ್ತು ಸಖತ್ ಟೇಸ್ಟಿಯಾಗಿರುವಂತಹ ಉಂಡೆ ಬೋಂಡ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸಖತ್ತಾಗಿರುತ್ತೆ ಈ ಉಂಡೆ ಬೋಂಡ, ಮಾತ್ರ ಕ್ರಿಸ್ಪಿ ಆಗಿರುತ್ತೆ. ಹಾಗಿದ್ರೆ ಬನ್ನಿ ತಡ ಮಾಡ್ದೇ ಈ ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡ್ಕೊಂಬಿಡೋಣ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗಿದ್ರೆ ಬನ್ನಿ ಇವಾಗ ಈ ಉಂಡೆ ಬೋಂಡ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲೇ ಬೆಳಗ್ಗೆ ಮಾಡಿರೋಂತಹ ಮಂಡಕ್ಕಿ ಸೂಸ್ಲನ್ನು ತೊಗೊಂಡಿದ್ದೀನಿ. ಅಂದರೆ ನೀವು ಅವಲಕ್ಕಿ ಒಗ್ಗರಣೆ ಅಥವಾ ಅವಲಕ್ಕಿ ಉಪ್ಪಿಟ್ಟು ಅಂತಿರಲ್ಲ, ಅದೇ ಥರನೇ ಇದು ಮಂಡಕ್ಕಿ ಉಪ್ಪಿಟ್ಟು ಅಂತ ಅನ್ಕೋಬಹುದು. ಇವಾಗ ಅದು 1 ಕಪ್ ತೊಗೊಂಡಿದ್ದೀನಿ ನಾನು ಅವಲಕ್ಕಿ ಸೂಸ್ಲನ. ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟು ಹಾಕೊತಾ ಇದ್ದೀನಿ. ಹಾಗೆ 1/4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ 1 ಸ್ಪೂನ್ ಆಗುವಷ್ಟು ಇಲ್ಲಿ ಓಮ್ ಕಾಳನ್ನ ಕ್ರಷ್ ಮಾಡಿ ಹಾಕೊತಾ ಇದ್ದೀನಿ. ಈ ಥರ ಕ್ರಷ್ ಮಾಡೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಅದಾದ ನಂತರ ಇಲ್ಲಿ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂತಹ ಕರಿಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಉಪ್ಪನ್ನ ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಳಿ, ಯಾಕೆಂದರೆ ನಾವಿಲ್ಲಿ ಮಾಡಿರೋಂತಹ ಮಂಡಕ್ಕಿ ಸೂಸ್ಲಕ್ಕೂ ಸಹ ಉಪ್ಪು ಹಾಕಿರ್ತೀವಲ್ವ, ಅದಕ್ಕೋಸ್ಕರ. ಹಾಗೆ ಅದಾದ ನಂತರ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋವಂತಹ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಾನಿಲ್ಲಿ 1 ಗೆಡ್ಡೆ ಆಗೋಷ್ಟು ಈರುಳ್ಳಿನ, ದಪ್ಪದಾಗಿರೋಂತಹ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಅದನ್ನು ಪೂರ್ತಿಯಾಗಿ ಈ ಥರ ಬಿಡಿಸ್ಕೊಂಡು ಹಾಕೋಬೇಕಾಗುತ್ತೆ. ಆವಾಗ ಒಂದಕ್ಕೊಂದು ಅಂಟ್ಕೊಂಡಿರಲ್ಲ, ಎಣ್ಣೆಯಲ್ಲಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಫ್ರೈ ಆಗಿರುತ್ತೆ. ಹಾಗೆ ಇದಕ್ಕೆ ಖಾರಕ್ಕೆ 1 ಸ್ಪೂನ್ ಆಗುವಷ್ಟು ಅಚ್ಚ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ನಾನು ಇಲ್ಲಿ ಸೂಸ್ಲ ಮಾಡುವಾಗ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೆ, ಅದು ಸಹ ಖಾರ ಇರುತ್ತಲ್ವ, ಅದಕ್ಕೋಸ್ಕರ ಇಲ್ಲಿ 1 ಸ್ಪೂನ್ ಆಗುವಷ್ಟು ಅಚ್ಚ ಪುಡಿನ ಸೇರಿಸ್ಕೊಂಡು ಹಾಗೆ ಇದನ್ನು ಇವಾಗ ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕು. ಮೊದಲಿಗೆ ನೀರು ಏನು ಹಾಕ್ಕೊಳ್ಳೋಕೆ ಹೋಗಬೇಡಿ, ಫಸ್ಟಿಗೆ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ನಾವಿಲ್ಲಿ ಆಲ್ರೆಡಿ ಮಂಡಕ್ಕಿನ ನೆನೆಸ್ಬಿಟ್ಟು ಮಾಡಿರೋದ್ರಿಂದ ಅದರಲ್ಲೂ ನೀರಿನ ಅಂಶ ಇರುತ್ತೆ. ಮೊದಲಿಗೆ ನೀರು ಸೇರಿಸ್ಕೊಂಡ್ಬಿಟ್ರೆ ತುಂಬ ತೆಳುವಾಗಿಬಿಡುತ್ತೆ ಹಿಟ್ಟು, ಆವಾಗ ಉಂಡೆ ಕಟ್ಟೋದಕ್ಕೆ ಬರಲ್ಲ. ಅದಕ್ಕೆ ಇವಾಗ ಇದನ್ನ ಫಸ್ಟಿಗೆ ಕೈಯಿಂದನೇ ನೀಟಾಗಿ ಈ ಥರ ಕಲಿಸ್ಕೋಬೇಕಾಗತ್ತೆ. ಮಂಡಕ್ಕಿ ಎಲ್ಲ ಪೂರ್ತಿಯಾಗಿ ಹಿಟ್ಟು ಜೊತೆಗೆ ಬೆರಿಬೇಕು, ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಇದಕ್ಕೆ ನೋಡಿ, ಮಿಕ್ಸ್ ಆದಮೇಲೆ ಹಿಟ್ಟು ಬೇರೆ ಕಡೆ ಮಂಡಕ್ಕಿ ಬೇರೆ ಕಡೆ ಆ ಥರ ಆಗ್ತಾಯಿದೆ ಅಲ್ವ, ಇದಕ್ಕೆ ಇವಾಗ ಒಂದು ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ. ನಾನು ಇದಕ್ಕೆ ಟೋಟಲಾಗಿ ಒಂದು ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ನೀರನ್ನ ಸೇರಿಸಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಮತ್ತೆ ಎಕ್ಸ್ಟ್ರಾ ನೀರೇನೂ ಸೇರಿಸ್ಕೊಂಡಿಲ್ಲ. ಆದಷ್ಟು ಕಡಿಮೆನೇ ಸೇರಿಸ್ಕೊಳ್ಳಿ ನೀರನ್ನ. ಏನಕ್ಕಂದರೆ ಇಲ್ಲಿ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ವ, ಹಾಗೆ ಉಪ್ಪು ಹಾಕಿರ್ತೀವಿ. ಉಪ್ಪು ಹಾಕಿದ್ಮೇಲೆ ಈರುಳ್ಳಿ ಸಹ ನೀರು ಬಿಡೋದು ಶುರು ಆಗಿಬಿಡುತ್ತೆ. ಅದಕ್ಕೆ ಇಲ್ಲಿ ಕಲಿಸುವಾಗ ಒಂದು ಸ್ವಲ್ಪ ಕಡಿಮೆ ನೀರನ್ನ ಸೇರಿಸ್ಕೊಂಡ್ಬಿಟ್ರೆ ಆಮೇಲೆ ನಾವು ಬೋಂಡ ಮಾಡ್ಕೊಳ್ಳೋ ಟೈಮಿಗೆ ಕರೆಕ್ಟ್ ಹದಕ್ಕೆ ಬಂದುಬಿಡುತ್ತೆ. ಹಾಗೆ ಇದನ್ನು ನಾವು ಕಲಿಸುವಾಗ ಕೈಯಿಂದ ಪೂರ್ತಿಯಾಗಿ ಮಿಕ್ಸ್ ಮಾಡಿ ಕಲಿಸ್ಬೇಕಾಗತ್ತೆ. ನೋಡಿ ನಾನು ಇಲ್ಲಿ ಕಲಿಸ್ತಾ ಇದ್ದೀನಲ್ಲ, ಇದೇ ಥರನೇ ಕಲಿಸ್ಬೇಕಾಗತ್ತೆ. ನಾವು ನಾರ್ಮಲ್ ಬೋಂಡ ಇಟ್ಟಾದರೆ ಸುಮ್ಮನೆ ಫಿಂಗರ್ಸಿಂದ ಕಲಿಸ್ತೀವಿ. ಇದನ್ನು ಪೂರ್ತಿ ಅಂಗೈಯಿಂದ ಪ್ರೆಸ್ ಮಾಡಿ ಕಲಿಸ್ಬೇಕಾಗತ್ತೆ. ಆವಾಗ ಹಾಕಿರೋಂತಹ ಮಂಡಕ್ಕಿ ಏನಿದೆ ಅಲ್ವಾ, ಹಿಟ್ಟು ಜೊತೆಗೆ ಬೆರೆದು ಅದು ಸಹ ಹಿಟ್ಟು ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಕಲಿಸ್ಕೊಂಡಿದ್ದನ್ನು ನೆನೆಯೋಕ್ಕೇನು ಇಡೋ ಅಂಥ ಅವಶ್ಯಕತೆ ಏನಿಲ್ಲ. ಆವಾಗಲೇ ಇನ್ಸ್ಟೆಂಟಾಗಿ ಮಾಡ್ಕೊಂಬಿಡ್ಬೋದು. ಹಾಗೆ ನಾನು ಈ ಮಂಡಕ್ಕಿ ಸೂಸ್ಲನ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ ಮಾಡಿದ್ದೆ. ಜಾಸ್ತಿನೇ ಆಗಿಬಿಟ್ಟಿತ್ತು. ಕಲಿಸುವಾಗ ಕಡಿಮೆನೇ ಅಂದ್ಕೊಂಡ್ಬಿಟ್ಟೆ, ನೋಡಿದ್ರೆ ಕಲಿಸಿದ ಮೇಲೆ ಗೊತ್ತಾಯಿತು ಅಯ್ಯೋ ಜಾಸ್ತಿ ಆಗಿದ್ದಿಲ್ಲ ಅಂತ. ಹಾಗೆ ಮಧ್ಯಾಹ್ನ ಅಂದರೂ ತಿನ್ನೋದಕ್ಕಾಗಲ್ವಲ್ಲ ಇದನ್ನು, ಅದಕ್ಕೆ ನಾನು ಹಾಗೆ ಇಟ್ಟಿದ್ದೆ. ನೋಡೋಣ ಸಾಯಂಕಾಲ ಏನಾದರೂ ಮಾಡಿದ್ರಾಯಿತು ಅಂತ ಹೇಳಿ. ಅದಕ್ಕೆ ಇವತ್ತು ನೋಡೋಣ ಒಂದ್ಸರಿ ಬೋಂಡ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತಲ್ಲ, ಈವ್ನಿಂಗ್ ಸ್ನ್ಯಾಕ್ಸು ಆಗುತ್ತೆ. ಹಾಗೆ ಮಾಡಿರೋಂತಹ ಸೂಸ್ಲನೂ ಸಹ ಖಾಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು ಮಾತ್ರ ಈವ್ನಿಂಗ್ ಸ್ನ್ಯಾಕ್ಸು. ನಾನು ಮಾಡ್ತಾನೇ ಒಂದು 4-5 ಬೋಂಡನೂ ತಿನ್ಕೊಂಬಿಟ್ಟಿದ್ದೆ. ಅಷ್ಟೊಂದು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿದ್ದು ಇವಾಗ ಕರೆಕ್ಟ್ ಹದಕ್ಕಿದೆ. ಈ ಥರ ಉಂಡೆ ಮಾಡಿದರೆ ಉಂಡೆ ಆಗಬೇಕು. ಈ ಬೋಂಡ ಹಿಟ್ಟು ಕಲಸಿಡುವಾಗಲೇ ಎಣ್ಣೆನೂ ಸಹ ಬಿಸಿಗೆ ಇಟ್ಕೊಂಡ್ಬಿಟ್ಟಿದೆ, ಯಾಕಂದರೆ ಇನ್ಸ್ಟೆಂಟಾಗಿ ಮಾಡೋದಲ್ವಾ ಅಂತ ಹೇಳಿ. ಹಾಗೆ ಎಣ್ಣೆನೂ ಸಹ ಬಿಸಿಯಾಗಿದೆ. ಇವಾಗ ಮಾಡ್ಕೊಂಡಿರೋಂತಹ ಬೋಂಡನ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್, ಈರುಳ್ಳಿ ಪಕೋಡ ಎಲ್ಲ ಬಿಡ್ತೀವಲ್ಲ ಆ ಥರನಾದರೂ ಬಿಟ್ಕೋಬೋದು, ಇಲ್ಲ ಉಂಡೆ ಬೋಂಡ ಥರನಾದರೂ ಬಿಟ್ಕೋಬೋದು. ನಾನಿಲ್ಲಿ ಉಂಡೆ ಬೋಂಡ ಥರನೇ ಬಿಟ್ಕೊತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಉಂಡೆ ಬೋಂಡ ಆದರೆ. ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ, ಹಾಗೆ ಒಳಗಡೆ ಸಾಫ್ಟಾಗಿರುತ್ತೆ. ಹಾಗೆ ಹಾಕಿರೋಂತಹ ಈರುಳ್ಳಿ ಎಲ್ಲ ಏನು ಗೊತ್ತಾ, ಪೂರ್ತಿಯಾಗಿ ಬ್ರೌನ್ ಕಲರ್ ಆಗಬೇಕು. ಹಾಗಂತ ಸಿಡ್ಸಕ್ಕೆ ಹೋಗಬೇಡಿ. ಬ್ರೌನ್ ಕಲರ್ ಆದರೆ ತಿನ್ನುವಾಗ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬಾಯಲ್ಲಿಟ್ಟರೆ ಕುರುಮ್ ಅಂತ ಸೌಂಡ್ ಬರ್ತಾ ಇರುತ್ತೆ. ಅಷ್ಟೊಂದು ಕ್ರಿಸ್ಪಿಯಾಗಿರುತ್ತೆ ಈ ಬೋಂಡ ಮಾತ್ರ. ಇದನ್ನ ಇವಾಗ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾವು ಮಾಮೂಲಿ ಬಜ್ಜಿ ಬೋಂಡ ಯಾವ ಥರ ಫ್ರೈ ಮಾಡ್ಕೊತೀವಿ ಅದೇ ಥರನೇ ಫ್ರೈ ಮಾಡ್ಕೊಂಡ್ರೆ ಸಾಕು. ಏನು ಜಾಸ್ತಿ ಹೊತ್ತೇನು ಟೈಮ್ ತೊಗೊಳ್ಳೋದಿಲ್ಲ. ಹಾಗೆ ನೀವು ಈ ರೆಸಿಪಿನ ಮಂಡಕ್ಕಿಯಲ್ಲೇ ಅಲ್ಲದೇನೆ ಈ ಅವಲಕ್ಕಿ ಉಪ್ಪಿಟ್ಟು ಅಂತ ಮಾಡಿದಾಗ ಅವಲಕ್ಕಿಯಲ್ಲೂ ಸಹ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಈ ಸಾಮಾನ್ಯವಾಗಿ ಅವಲಕ್ಕಿ ಅಥವಾ ಈ ಥರ ಮಂಡಕ್ಕಿ ಮಾಡಿದಾಗ ಮಿಕ್ಕಿರುತ್ತೆ ಒಂದು ಸ್ವಲ್ಪನಾದರೂ ಅಲ್ವಾ, ಅದನ್ನು ಚೆಲ್ಲೋದಕ್ಕಿಂತ ಈ ಥರ ನಾವು ಊಟಕ್ಕೆ ನೆಂಚ್ಕೊಳ್ಳೋಕ್ಕಾಯಿತು ಅಥವಾ ಟೀ ಜೊತೆಗೆ ಸ್ನ್ಯಾಕ್ಸ್ ಆಗಿ ಮಾಡ್ಕೋಬಹುದು. ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿರುತ್ತೆ. ಹಾಗೆ ಮನೆಯವರಿಗೂ ಸಹ ಇಷ್ಟ ಆಗುತ್ತೆ.
ಹಾಗೆ ಇದು ಮಂಡಕ್ಕಿಯಿಂದ ಅಂತ ಮಾಡಿರೋದು ಅಂತ ಗೊತ್ತೇ ಆಗೋಲ್ಲ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ನಾನಂತೂ ಈ ಬೋಂಡ ಮಾಡ್ತಾನೆ ಒಂದು 4-5 ಬೋಂಡನ ತಿನ್ಕೊಂಡ್ಬಿಟ್ಟಿದ್ದೆ, ಅಷ್ಟೊಂದು ಕ್ರಿಸ್ಪಿಯಾಗಿ ಬಂದಿತ್ತು. ಹಾಗೆ ಅಷ್ಟೇ ರುಚಿಯಾಗಿತ್ತು. ನೋಡಿ, ಇಷ್ಟ ಆದರೆ ಮಂಡಕ್ಕಿಯಿಂದ ಮಾಡಿರೋಂತಹ ಬೋಂಡ ರೆಡಿ ಆಯಿತು ಅಂತ. ಅದರಲ್ಲೂ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಂತ ಮಾಡ್ಕೊಂಡಿರುವಂತಹ ಮಂಡಕ್ಕಿ ಸೂಸ್ಲದಲ್ಲಿ ಮಾಡಿರೋದಲ್ವ, ಸೂಪರಾಗಿತ್ತು. ಇದನ್ನು ಇವಾಗ ಸರ್ವ್ ಮಾಡಿಬಿಡ್ತೀನಿ. ಈ ರೆಸಿಪಿನ ನೀವು ಊಟದ ಜೊತೆಗೆ ತಿನ್ಬೋದು ಅಥವಾ ಟೀ ಜೊತೆಗೆ ಸ್ನ್ಯಾಕ್ಸ್ ಆಗೂ ಸಹ ತಿನ್ಬೋದು. ನೀವು ಸಹ ಒಂದ್ಸರಿ ಮನೆಯಲ್ಲಿ ಮಾಡಿಬಿಟ್ಟು ನೋಡಿ, ನಿಮ್ಮನೆಯವ್ರಿಗೂ ಸಹ ಇಷ್ಟ ಆಗ್ಬೋದು. ನಾನು ಇದನ್ನು ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತ ಮಾಡಿದ್ದೆ ಅಲ್ವಾ, ಅದಕ್ಕೋಸ್ಕರ ಇಲ್ಲಿ ಟೀ ಜೊತೆಗೆ ಸರ್ವ್ ಮಾಡಿದ್ದೀನಿ. ಸಖತ್ ಟೇಸ್ಟಿ ಆಗಿರೋಂತಹ, ಅಷ್ಟೇ ಕ್ರಿಸ್ಪಿ ಆಗಿರುವಂತಹ, ಸಿಂಪಲ್ ಆಗಿರುವಂತಹ ಉಂಡೆ ಬೋಂಡ ರೆಡಿ ಆಯಿತು. ಸೂಪರಾಗಿರುತ್ತೆ. ನೀವು ಸಹ ಮನೆಯಲ್ಲಿ ಅವಲಕ್ಕಿ ಅಥವಾ ಈ ಥರ ಮಂಡಕ್ಕಿ ಏನಾದರೂ ಮಿಕ್ಕಿದಾಗ ಒಂದ್ಸರಿ ನೀವು ಈ ರೆಸಿಪಿನ ಮಾಡಿ ಟೇಸ್ಟ್ ನೋಡಿ. ಪದೇ ಪದೇ ಮಾಡ್ತಾನೆ ಇರ್ತೀರ, ಅಷ್ಟೊಂದು ಕ್ರಿಸ್ಪಿ ಆಗಿರುತ್ತೆ. ನೀವು ನಾರ್ಮಲಾಗಿ ಹಿಟ್ಟು ಹಾಕ್ಬಿಟ್ಟು ಬೋಂಡ ಮಾಡಿರ್ತೀರಲ್ವ, ಒಂದ್ಸರಿ ಏನಾದರೂ ನೀವು ಈ ಥರ ಟ್ರೈ ಮಾಡಿ, ಅವಾಗ ಮನೆ ಮಂದಿಗೂ ಸಹ ಇಷ್ಟ ಆಗ್ಬೋದು. ಹಾಗಿದ್ರೆ ನಾನು ಮಾಡಿರುವಂತಹ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.